ಓಕೆ ಸರ್, ಒಬ್ರು ಪೊಲೀಸ್ ಅಧಿಕಾರಿ ಆಗಿಂದ ಕೇಳ್ತೀನಿ ನಾನು. ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಅದನ್ನ ಹೇಗೆ ನೋಡ್ತೀರಿ ನೀವು? ನೋಡಿ, ಈಗಾಗಲೇ ನಾನು ಕೆಲವಾರು ಟಿವಿಗಳಲ್ಲಿ ನಾನು ಹೋಗಿ ಸಂದರ್ಶನಗಳು ಮಾಡುವಂತ ಸಮಯದಲ್ಲಿ ಮಾತಾಡಿದೆ. ನಾನು ಈ ತರ ಆಗಿದೆ ಅಂತ. ಇದು ಅವ್ರು ನಾನು ಕೇಳ್ತಾ ಇದ್ರು. ನಾನು ಹೇಳಿದೆ, ನನ್ನ ಹತ್ರ ಒಂದು 200-300 ಫೋಟೋಗಳಿದಾವೆ ಜೈಲವ್. ಈಗಾಗ್ಲೇನೆ ಒಳಗಡೆ ಪಾರ್ಟಿ ಮಾಡ್ತಾ ಇರೋ ಫೋಟೋಗಳಿದಾವೆ, ಬಾಟ್ಲುಗಳು ಇಟ್ಕೊಂಡ್ ಫೋಟೋ ಇದಾವೆ ನನ್ನ ಹತ್ರ. ಆ ತರದವೆಲ್ಲ ಅಲ್ಲಿರ್ತಕ್ಕಂಥವ್ರು ನನಗೆ ಕಳಿಸ್ಕೊಟ್ಟಿದ್ದಾರೆ. ನೋಡಿ ಸರ್, ಹಿಂಗೆಲ್ಲ ಈ ಗ್ಯಾಂಗ್ನವರು ಮಾಡ್ತಾ ಇದ್ದಾರೆ. ಆಮೇಲೆ ಒಳಗಡೆ ಬರ್ತ್ಡೇ ಪಾರ್ಟಿಗಳು ಇಡೀ ರಾತ್ರಿ. ಆಮೇಲೆ ಅಲ್ಲಿಂದ ಅವ್ರು ಏನೇನೆಲ್ಲ ಬರ್ತ್ಡೇ ಪಾರ್ಟಿಗೆ ಯಾವ್ಯಾವ ದೊಡ್ಡ ದೊಡ್ಡ ಹೋಟ್ಲುಗಳಿಂದ ತರಿಸ್ಕೊಂಡಿರ್ತಕ್ಕಂಥ ಕೇಕ್ ಗಳದು ಆ ಬ್ಯಾನರ್ ಗಳನ್ನ ಬರೆದಿದ್ದಾರೆ. ಹೋಟ್ಲುಗಳು ಯಾವ್ದು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲುಗಳು ಅಂತ. ಈ ತರದ 100 ಫೋಟೋಗಳು ನಾವೆಲ್ಲ ಈಗಾಗಲೇ ನೋಡಿರೋದ್ರಿಂದ ನನ್ನ ಲೆಕ್ಕದಲ್ಲಿ ಅದು ಯಾವ್ದು ಹೊಸದು ಅನ್ಸಲ್ಲ. ಒಳಗಡೆ ಜೈಲ್ ಇಸ್ ಎ ಡಿಫರೆಂಟ್ ಅಡ್ಮಿನಿಸ್ಟ್ರೇಷನ್. ಪೊಲೀಸ್ಗೂ ಜೈಲ್ಗೂ ಸಂಬಂಧನೇ ಇಲ್ಲ. ಯಾವುದೇ ಕಾರಣಕ್ಕೂ ಒಂದು ಚೂರುನು ಸಹ ಸಂಬಂಧ ಇಲ್ಲ. ನಾವು ಅವ್ರನ್ನ ಹಿಡಿದು ಅವ್ರನ್ನ ಇನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಸಾಕ್ಷ್ಯಾಧಾರಗಳ ಸಂಗ್ರಹಿಸಿ ನ್ಯಾಯಾಲಯ ಕೊಟ್ಟಾಗ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಜೈಲ್ ಅವ್ರ ಕೆಲಸ. ಅವ್ರ ಕೆಲಸ ಇಷ್ಟೇ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಅವ್ರಿಗೇನು ತೊಂದರೆ ಆಗದಿರೋ ತರ ಅವ್ರನ್ನ ಮೇಂಟೈನ್ ಮಾಡುವಂಥದ್ದು. ಅವ್ರಿಗೆ ಯಾವುದೇ ಸಣ್ಣ ಪುಟ್ಟ ಏನು ತೊಂದರೆ ಆಗಬಾರದು. ಅವ್ರು ಕೋರ್ಟ್ ಉಂಟು, ಅವ್ರುಂಟು, ನ್ಯಾಯಾಲಯ ಉಂಟು, ಅವ್ರುಂಟು. ಶಿಕ್ಷೆ ಆದ್ರೆ ಶಿಕ್ಷೆ ಆಗುತ್ತೆ. ಇನ್ನು ಉಳಿದ ಇವೆಲ್ಲ ಇವ್ರು ನಾರ್ಮಲ್ ನಮ್ ತರ ಸಿಟಿಸನ್ಗಳು ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಅಡ್ಮಿನಿಸ್ಟ್ರೇಷನ್ ನ ಜೈಲಲ್ಲಿ ಮಾಡ್ತಾರೆ. ಬೇರೆ ಇವನು ಏನೋ ಆ ಪಾತಕ ಲೋಕ ಮಾಡ್ಬಿಟ್ಟು ಬಂದ್ಬಿಟ್ಟವನೇ, ಈ ಪಾತಕ ಮಾಡ್ಬಿಟ್ಟವನು, ಇಷ್ಟು ಮರ್ಡರ್ ಮಾಡ್ಬಿಟ್ಟವನು ಇವನು ಅನ್ನುವಂತ ನೋಷನ್ ಅಲ್ಲಿ ಜೈಲಲ್ಲಿ ಇರ್ತಕ್ಕಂಥ ಯಾರು ಅಧಿಕಾರಿಗಳು ಆ ಮನಸ್ಥಿತಿಯಲ್ಲಿ ಇರಲ್ರು. ಆಕ್ಚುಲಿ ಕಾನೂನು ನನ್ನ ಲೆಕ್ಕದಲ್ಲಿ ಆ ತರ ಇರ್ಲೂಬಾರದು. ಜೈಲಲ್ಲಿ ಇರ್ತಕ್ಕಂಥವ್ರು ಜೈಲ್ನವ್ರನ್ನ ನೋಡ್ಕೋಬೇಕಷ್ಟೇ. ನ್ಯಾಯಾಲಯ ಇದೆ ಶಿಕ್ಷೆ ಕೊಡೋದಕ್ಕೆ, ಜೈಲ್ನವ್ರು ಯಾರು ಶಿಕ್ಷೆ ಕೊಡೋದಕ್ಕೆ, ಪೊಲೀಸರು ಯಾರು ಶಿಕ್ಷೆ ಕೊಡೋದಕ್ಕೆ? ಹೌದಲ್ವಾ? ನಾವು ಕೊಡ್ತೀವಿ. ನಮ್ ಕಸ್ಟಡಿ ಯಾಕೆ ಕೊಡ್ಬೇಡಿ ಅಂತ ಯಾಕೆ ಒದ್ದಾಡ್ತಾರ ಅವರು ಪೊಲೀಸ್ ಕಸ್ಟಡಿಗೆ? ಇಲ್ಲಿ ಸಿಕ್ಕಾಪಟ್ಟೆ ನಿದ್ರೆಗಳು ಕೊಡಲ್ರು. ಏನಾದ್ರೂ ಮಾಡಿ ಇವ್ರನ್ನ ವಿಚಾರ ಬಾಯಿ ಬಿಡಿಸ್ಬಿಡ್ತಾರೆ. ಸುಮ್ನೆ ಎಲ್ಲಾ ಸತ್ಯಗಳನ್ನ ತಗೋಬಿಟ್ಟು ಎಲ್ಲ ಒಟ್ಟಿಗೆ ಹಾಕೊಂಡ ಆಮೇಲೆ ನಾಳೆ ದಿವಸ ಚೆನ್ನಾಗಿರೋ ಚಾರ್ಜ್ ಶೀಟ್ ಮಾಡಿ ಇವ್ರನ್ನ ಶಿಕ್ಷೆ ಮಾಡಿಸ್ಬಿಡ್ತಾರೆ. ಆದಷ್ಟು ಬೇಗ ಅವ್ರನ್ನ ಕಸ್ಟಡಿ ಕೊಡಬೇಡಿ. ಪೊಲೀಸ್ ಕಸ್ಟಡಿಗೆ 14 ದಿವಸನೇ ಇರುವುದು, 5 ದಿವಸದ ಮೇಲೆ ಕೊಡ್ಬೇಡಿ ಅಂತ ಯಾಕೆ ಗುಂಪು ಲಾಯರ್ಗಳು ಬಂದು ವಾದ ಮಾಡ್ತಾರೆ. ಅರ್ಜೆಂಟ್ ಆಗಿ ಜೇಸಿ ಕಳಿಸ್ಬಿಡಿ ಇವ್ರನ್ನ ಅಂತ. ಜೇಸಿಗೆ ಹೋದ್ರೆ ಸೇಫ್ ಆಗ್ಬಿಡ್ತಾರ ಅವ್ರು. ಅಲ್ಲಿ ಯಾರು ಮಾತಾಡ್ಸೋಂಗಿಲ್ವಲ್ಲ, ಅವ್ರದೇ ಆದಂತ ಬೇರೆ ಪ್ರಪಂಚ. ಆದ್ರೆ ಇದ್ರ ಮಧ್ಯೆ ಇಂಥದ್ದೊಂದು ಫೋಟೋ ಬಂತು, ಕೂತ್ಕೊಂಡ್ರು, ಈ ತರ ಸಿಗರೇಟ್ ಸೇರ್ತಾ ಇದಾರೆ, ಒಂದ್ ಕಪ್ಪಲ್ಲಿ ಟೀ ಇಟ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಆಸ್ ಎ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ ಆಗಿದ್ದು ಆಮೇಲೆ ಹಲವಾರು ಜೈಲುಗಳಿಗೆ ಆಗಲೇನೆ ಸುಮಾರು ಸಾರಿ ಹೋಗಿ ನೋಡಿ, ಹಲವಾರು ಜೈಲುಗಳಲ್ಲಿ ಹೋಗಿ ಇಂಟರ್ವ್ಯೂಗಳು ಮಾಡಿ ಮಾತಾಡಿಸ್ಕೊಂಡು ಅಲ್ಲಿ ಇನ್ಫಾರ್ಮೇಶನ್ಗಳನ್ನ ಬಹಳ ನಿರಂತರವಾಗಿ ನಾವು ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಮತ್ತೆ ಜೈಲಲ್ಲಿ ಇರ್ತಕ್ಕಂಥ ಹಲವಾರು ದೊಡ್ಡ ರೌಡಿಗಳು ಅವ್ರನ್ನ ಮೊಬೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡಿ ಅವ್ರು ಮಾಡುವಂತ ಎಲ್ಲಾ ಪಾತಕ ಲೋಕದ ಸುಪಾರಿಗಳು ಮತ್ತೆ ಕಾನ್ಸ್ಪಿರಸಿಗಳ ಬಗ್ಗೆ ನಾವು ಹೊರಗಡೆ ಹೇಗೆ ಅಟ್ಯಾಕ್ ಮಾಡಬೇಕು, ಅವ್ರು ಕೊಡ್ತಾ ಇರುವಂತ ಇನ್ಫಾರ್ಮೇಶನ್ ಅವ್ರು ಗೊತ್ತಿಲ್ದಂಗೆ ಹೆಂಗೆ ಇಲ್ಲೆಲ್ಲ ಸೊಂಟ ಮುರಿಬೇಕು ಅನ್ನುವಂತ ಇದೆಲ್ಲಾ ಕಾರ್ಯಕ್ರಮಗಳನ್ನ ನಾವು ಮಾಡಿರೋದ್ರಿಂದ ಇದೇನ್ ನಮ್ಗೇನ್ ಹೊಸದು ಅಂತ ಅನ್ಸಲ್ಲ ಮಾತ್ರ. ಬಟ್ ಈಗ ಅದನ್ನ ತಿಳ್ಕೊಂಡು ಮುಖ್ಯಮಂತ್ರಿಗಳು ಒಂದು ಇದು ಕೊಟ್ಟಿದ್ದಾರೆ ಹೇಳಿಕೆ, ಅಂದ್ರೆ ಅವ್ರನ್ನ ಸಪರೇಟ್ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ. ಅದ್ರಿಂದ ಏನಾದ್ರು ಹೆಲ್ಪ್ ಆಗುತ್ತಾ? ಹೌದು. ಈ ತರ ನೋಡಿ, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಇಂಥ ಮಹಾನ್ ದೊಡ್ಡ ರೌಡಿಗಳು ಅನ್ಸ್ಕೊಂಡು ಏನಿಸ್ಕೊಂಡಿದಾರೋ ಅವ್ರನ್ನ ಮೊದಲು ಅಷ್ಟೇ ಕಮಾನ್ ಎತ್ತದು ಅಂತ ಕರಿತೀವಿ. ಅಂದ್ರೆ ಬೇರೆ ಜೈಲಿಗೆ ಎತ್ತಾಕ್ಬಿಡೋದು ಅವ್ರನ್ನ. ಅವಾಗ ಏನಾಗುತ್ತೆ, ಇಲ್ಲಿಂದ ಅವ್ರು ನಾವು ಭೇಟಿ ಮಾಡುದು, ಸುಪಾರಿ ಕೊಡುವಂತದ್ದು, ಮಾತಾಡುವಂಥದ್ದು, ಕರ್ಕೊಂಡು ಹೋಗುವಂಥದ್ದು, ಮತ್ತೆ ರೆಗ್ಯುಲರ್ ಅವ್ರ ಊಟಗಳು ಕೊಡ್ತಕ್ಕಂಥ ಆ ಒಂದು ಏನು ಅವ್ರಿಗೆ ಅದು ಸಿಕ್ಕುದೇ ಇಲ್ವಲ್ಲ. ಲಾಜಿಸ್ಟಿಕ್ ಸಪೋರ್ಟ್ ಕಮ್ಮಿ ಆಗ್ಬಿಡುತ್ತೆ. ಈಗ ಬಳ್ಳಾರಿಗೆ ಹಾಕಿ ಕಳಿಸ್ಬಿಟ್ರೆ ಲಾಜಿಸ್ಟಿಕ್ ಸಪೋರ್ಟ್ ಇರುದಿಲ್ಲ ಅವ್ರಿಗೆ. ಟೈಮ್ ಊಟ ತಗೊಂಡೋಗಿ ಕೊಡಲ್ರು, ಕೇಳ್ದಾಗ ಯಾರು ಬರಲ್ರು, ಮಾತಾಡ್ಸೋರು ಕಮ್ಮಿ. ಇಲ್ಲಿಂದ ಆಲ್ ದ ವೇ 6-7 ಅವರ್ಸ್ ಹೋಗ್ಬೇಕು. ಇದನ್ನೆಲ್ಲ ಕಂಪ್ಲೀಟ್ ಕಟ್ ಮಾಡ್ಬೋದಲ್ಲ ಅವನಿಂದ. ಮೊಬೈಲ್ಗಳು ಮತ್ತೆ ಒಳಗಡೆ ಯಾರಿದ್ದಾರೆ ಅಲ್ಲಿ ಏನಿರಂತ ಅವ್ರು ನೋಡ್ಕೊಳ್ತಾರೆ ಇಲ್ದೇ ಇರುವಂತದ್ದು. ಬಟ್ ಲಾಜಿಸ್ಟಿಕ್ ಸಪೋರ್ಟ್ ಕಟ್ ಮಾಡ್ಬಿಡ್ಬೋದಲ್ಲ. ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದಾಗ ಇಂಟರ್ವ್ಯೂ ಹಾಕೊಂಡು ಕೂತ್ಕೋತಾರೆ. ಅಣ್ಣ ಹಿಂಗಾಯ್ತಣ್ಣ, ಅಣ್ಣ ಅವ್ನ ಮನೆಗೆ ಹೋದ ಅಣ್ಣ, ಇದು ಕಾಂಪೌಂಡ್ ಹಾಕ್ಸಿದ್ವಿ ಅಣ್ಣ, ಈಗ ಕಾಂಪೌಂಡ್ ಹೊಡ್ಸೋಣ ಅಣ್ಣ, ಆಯ್ತು ಈಗ ಇಂಥವ್ರ ಮನೆಗೆ ಇದಾಗಿದೆ ಖಾಲಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ, ನಾವು ಮಾಡೋಣ ಅಣ್ಣ. ಈ ಆದೇಶಗಳನ್ನ ಪ್ರತಿ ದಿವಸ ನಡೆಯುವಂತದ್ದು ಲಾಜಿಸ್ಟಿಕ್ ಕೊಟ್ಟೋಗ್ಬಿಡುತ್ತಲ್ಲ. ಅದಕ್ಕಾದ್ರೂ ಅನುಕೂಲ ಆಗುತ್ತಲ್ಲ ಸಮಾಜಕ್ಕೆ. ಆ ಕಾರಣಕ್ಕೋಸ್ಕರ ಇಂಥ ರೌಡಿಗಳನ್ನ ಯಾರ್ಯಾರು ಬೆಂಗಳೂರು ನಗರದಲ್ಲಿ ಇರ್ತಾರೋ, ಬೆಂಗಳೂರನ್ನೇ ಒಂದು ಕೇಂದ್ರ ಸ್ಥಾನ ಮಾಡ್ಕೊಂಡು ರೌಡಿಸಮ್ ಮಾಡ್ತಾ ಇರ್ತಾರೋ ಅವ್ರನ್ನ ಬೆಂಗಳೂರು ನಗರದ ಜೈಲಲ್ಲಿ ಇಡ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಒಳ್ಳೇದಲ್ಲ. ಅವ್ರನ್ನ ಬೇರೆ ಕಡೆನೇ ಇಡ್ಬೇಕು. ಅವಾಗ ಇಟ್ಟಾಗ ಸಮಾಜಕ್ಕೂ ಒಳ್ಳೇದಾಗುತ್ತೆ. ಅವಾಗ ಇಂಥವ್ರ ಜೊತೆ ಸೇರ್ಕೊಂಡು ನೋಡಿ, ಇವಾಗ ಅವ್ನ ಜೊತೆ ಫೋಟೋ ಬೇರೆ ಯಾರೋ ಕೆಲ್ಸಕ್ಕೆ ಬಾರದು ವೇಸ್ಟ್ ಬಾಡಿಗಳು ಕೂತ್ಕೊಂಡಿದ್ರೆ ಬರ್ತಿರ್ಲಿಲ್ಲ. ವಿಲ್ಸನ್ ಗಾರ್ಡನ್ ನಾಗಾನು ಅಂತ ಒಬ್ಬರ ಅಲ್ಲಿ, ಮತ್ತೆ ಇನ್ನೊಬ್ಬ ಕುಲಸೀನಾ ಅಂತ ಕೂತ್ಕೊಂಡಿರೋ ಜೊತೆನಲ್ಲಿ ಅವ್ರ ಜೊತೆನಲ್ಲಿ ಕೂತ್ಕೊಂಡಿದ್ದಾಗ
ಆ ವ್ಯತಿರಿಕ್ತ ಪರಿಣಾಮ ಏನಾಗ್ಬೋದು ಹೇಳಿ ಕೇಸಿನ ಮೇಲೆ. ನಾಳೆ ದಿವಸ ಟ್ರೇಲ್ ಬಂದಾಗ ಇಂಥವ್ರ ಜೊತೆನೆಲ್ಲ ಫ್ರೆಂಡ್ಗಳಪ್ಪ, ನಾಳೆ ಕೋರ್ಟಲ್ಲಿ ಹೋಗಿ ನಾವ್ ಹೇಳಿದ್ರೆ ಎವಿಡೆನ್ಸ್ ಸಾಕ್ಷಿಗಳು ಹೇಳಿದ್ರೆ ನಮ್ಮನ್ನ ಬಿಡ್ತಾರೇನೆ, ಅವ್ರು ಯಾವಾಗೂ ಜೈಲೇ ಜೀವನ ಇವ್ರದ್ದು, ಬೆಳಿಗ್ಗೆ ಸಾಯಂಕಾಲ ಜೈಲಲ್ಲೇ ಕೂತಿರ್ತಾರೆ ಇವ್ರು, ಏನ್ ಬೇಕಾ ನಮ್ಗೆ ಯಾಕಪ್ಪ ಬೇಡ, ನಮ್ಗೆ ಹೆಂಡತಿ ಮಕ್ಳವೆ, ಅಯ್ಯೋ ಸರ್ ಅದೇನೋ ಪೊಲೀಸರು ಬರ್ಕೊಂಡ್ರು ಸರ್, ಸೈನ್ ಹಾಕಿ ಸರ್, ಅದೇನ್ ಬರ್ದ್ರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಅಂದ್ರೆ ಇದೆಲ್ಲ ಪೂರಕ ಅಲ್ಲ, ಇದು ಮಾರಕ. ಅಟ್ ದ ಸೇಮ್ ಟೈಮ್ ಇವ್ರಿಗೂ ತೊಂದರೆ ಆಗುತ್ತೆ ಅಲ್ವಾ, ದರ್ಶನ್ಗೂ ಕಷ್ಟನೇ. ಅವ್ರನ್ನ ಕ್ಯಾರೆಕ್ಟರ್ ಬಿಲ್ಡ್ ಬೇರೆ ತರ ಹಾಕೊಂಡು ಹೋಗ್ತಾ ಇರ್ತದೆ. ಇದನ್ನು ಸಹ ನಾಳೆ ದಿವಸ ಮಾತುಕತೆ ಬರುತ್ತಲ್ಲ ನ್ಯಾಯಾಲಯದಲ್ಲಿ, ಇವ್ರು ಬೇಲ್ಗಳಿಗೆ ಹಾಕೊಂಡಾಗ ಅದನ್ನು ಬಂದ್ಬಿಡುತ್ತಲ್ವಾ. ನೀನ್ ಇಂತಿಂತವ್ರ ಸಂಪರ್ಕ ಮಾಡ್ತಾ ಇದ್ದಾನೆ, ಇವ್ನ ಏನಾರ ಆಚೆ ಬಿಟ್ರೆ ಇನ್ನೆಂತವ್ರೆಲ್ಲ ಆಚೆ ಇದಾರೆ, ಇವ್ರೆಲ್ಲ ಎದುರಿಸ್ಬಿಟ್ಟು ಒಬ್ರು ಕೋರ್ಟ್ ಗಿಲ್ದಂಗ್ ಮಾಡ್ಬಿಡ್ತಾರೆ. ದಯಮಾಡಿ ಕೇಸ್ ಮುಗಿಯೋರು ಒಳಗೆ ಇರಿಸಿ ಬಂದ್ ಮಾಡ್ಬಿಡಿ. ನೋಡಿ ಈ ತರದೆಲ್ಲ ಚಟುವಟಿಕೆಗಳು ಆಗ್ಲೇ ನಡೆದಿದ್ದಾವೆ ನೋಡಿ, ಇವೆಲ್ಲ ಈಗಾಗ್ಲೇನೆ ಮೀಡಿಯಾಗಳಲ್ಲಿ ಮತ್ತೆ ಈಗಾಗ್ಲೇನೆ ತುಂಬಾ ಪೇಪರ್ಗಳಲ್ಲಿ ಈಗಾಗಲೇ ಬಂದಿದೆ ಅಂತೇಳಿ ಈಗಾಗಲೇ ಸಿಕ್ಕತಕ್ಕಂಥ ಪೇಪರ್ಗಳು ತೋರಿಸ್ತಾನೆ ನ್ಯಾಯಾಲಯಕ್ಕೆ. ಇವ್ರು ಬಿಡ್ತು ಅಂದ್ರೆ ಈ ಕೇಸ್ ಹೋಗ್ಬಿಡ್ತು, ಒಬ್ಬನು ಬರಲ್ಲ ನ್ಯಾಯಾಲಯಕ್ಕೆ ಅಂದಾಗ ಕೋರ್ಟ್ ರಿಜೆಕ್ಟ್ ಮಾಡ್ಬಿಡುತ್ತೆ ಬೇಲ್ನ. ಒಂದ್ ಕಡೆ ಹೀಗಾದ್ರೆ ಒಂದ್ ಕಡೆ ಅವ್ರು ಆ ಕಡೆ ಅವರೇ ಉರುಳ ಆಳ ಮತ್ತೆ ತಲೆ ಮೇಲೆ ಚಪ್ಪಡಿ ಹೇಳ್ಕೊಂಡಂಗೆ. ಇವೆಲ್ಲ ಯೋಚನೆ ಮಾಡ್ಬೇಕಲ್ಲ, ಯಾರು ಯಾವಾಗ ಹೇಗೆ ಬದುಕಬೇಕು ಅನ್ನುವಂತ, ಹೇಗೆಲ್ಲ ಸಿಗಾಕೊಂಡಾಗೆ ಈಚೆ ಬರ್ಬೇಕು ಅನ್ನುವಂತ ಮನಸ್ಥಿತಿ ಬೆಳೆಸ್ಕೋಬೇಕಲ್ಲ ಒಬ್ಬ ಮನುಷ್ಯ. ನಾನು ಅದ್ರ ಒಳಗಡೆನೆ ಇರ್ತೀನಿ, ಇದು ಏನ್ ಮಾಡೋಕಾಯ್ತದೆ, ಹೌದಲ್ವಾ? ಆ ಕಾರಣಕ್ಕೆ ಮನುಷ್ಯ ಬದಲಾವಣೆ ಆಗ್ಬೇಕು. ಬದಲಾವಣೆ ಈ ಪ್ರಪಂಚದ ನಿಯಮ, ಹೌದಲ್ವಾ? ಅದ್ರ ಪ್ರಕಾರ ನಾವು ಹೋಗ್ಬೇಕು. ಬದಲಾವಣೆನೇ ಆಗಲ್ಲ, ಈ ಪ್ರಪಂಚದ ನಿಯಮದ ವಿರುದ್ಧವಾಗಿ ಹೋಗ್ತೀನಿ ಅಂತಂದ್ರೆ ಅನುಭವಿಸೋರು ಯಾರು? ಕೊನೆಗೆ ಅವರೇ ಅಲ್ವಾ? ಅದರಿಂದ ನನ್ನ ಲೆಕ್ಕದಲ್ಲಿ ಇವೆಲ್ಲ ತಪ್ಪು ನಿರ್ಧಾರಗಳು ಎಂದು ಕಾಣಿಸ್ಕೊಳಕ್ ಹೋಗ್ಬಾರ್ದು. ಆಯ್ತು, ಒಳಗಡೆ ಆಗಿದೆ, ಎಲ್ಲ ಟ್ರಯಲ್ ಆಗ್ಬೇಕು, ಬೇರೆ ಸಿಗ್ತದೋ ಬಿಡ್ತದೋ ನ್ಯಾಯಾಲಯಕ್ಕೆ ಬಿಟ್ಟಂತದ್ದು. ಅದನ್ನ ಮತ್ತೆ ನಿನ್ನ ಅಸಂಖ್ಯಾತ ಜನಗಳು ಆಗಲೇ ಆಚೆ ಕಾಯ್ಕೊಂಡಿದ್ದಾರೆ, ಫ್ಯಾನ್ಗಳೆಲ್ಲ, ನೀನು ಮಾಡಿಲ್ಲ, ನೀನು ಒಳ್ಳೆಯವ್ರು ಏನೇನು ಹೇಳ್ಕೊಂಡಿದ್ದಾರೆ, ಬಂದಾದ್ಮೇಲೆ ಮತ್ತೆ ನಿನ್ ಫಾಲೋವರ್ಸ್ ಆಗ್ತಾರೆ. ಅವ್ರು ಮತ್ತೆ ನೀವೇನ್ ಸಂದೇಶ ಕೊಡುವಂತದ್ದು? ನೋಡೋ ನಾನು ವಿಸಂಗಣ್ಣ ನಾಗನು ಕೂತ್ಕೊಂಡಿದ್ದೇನೆ, ನಾನು ಮುಂದೆ ಕುಂತವನವನು, ನೋಡಿ ಇವರೆಲ್ಲ ಗ್ಯಾಂಗ್ ಇದಾರೆ, ನೋಡಿ ಇವರೆಲ್ಲ ಪಂಟ್ರಗಳಿದ್ದಾರೆ, ಇವರೆಲ್ಲ ಹಾಗೆ ಹೀಗೆ ಅಂತ ಅನ್ನುವಂತ ಸಂದೇಶ ಕೊಡಕ್ಕಾಗ್ತದಾ? ಅದ್ರಿಂದ ಏನಾಗ್ತದೆ, ಬರ್ತಾ ಫ್ಯಾನ್ಗಳನ್ನು ಕಳ್ಕೊಬಿಡ್ತಾರೆ ಇವರೆಲ್ಲ. ಅಯ್ಯಪ್ಪ ಏನಪ್ಪ ಈ ಮನುಷ್ಯ, ಯಾಕೆಂದ್ರೆ ಅವ್ರಿಗೂ ಯಾವ ಮನುಷ್ಯನು, ಅವ್ರು ಮನುಷ್ಯರ ಫ್ಯಾನ್ಗಳುವೆ. ತಪ್ಪು ಸರಿ ಅವ್ರಿಗೂ ಗೊತ್ತಿರುತ್ತೆ, ಇದ್ ಮಾಡಬಾರ್ದಲ್ವಾ, ಯಾಕೆ ಮಾಡ್ತಾ ಇದಾರೆ ನಮ್ ಬಾಸ್, ಸರಿ ಇಲ್ಲಪ್ಪ, ದಾರಿ ಸರಿ ಇಲ್ಲ ಅಂತ ಅವ್ರು ದಾರಿ ಬದಲಾವಣೆ ಮಾಡ್ಕೊಬಿಡ್ತಾರೆ. ಆ ಕಾರಣಕ್ಕೆ ಇವೆಲ್ಲ ಅಡ್ವರ್ಸೆ, ಆಕ್ಚುಲಿ ಇವೆಲ್ಲ ಮಾಡಬಾರ್ದು. ಆಮೇಲೆ ಸರ್ಕಾರಕ್ಕೂ ಮುಜುಗರ ಅಲ್ವಾ? ಯಾರೋ ಒಬ್ಬ ವಾರ್ಡನ್ ಇರ್ತಕ್ಕಂಥವ್ನು 4 ಚೇರ್ ತಗೊಂಡೋಗಿ ಹಾಕ್ಬಿಟ್ಟಿರ್ತಾನೆ, ಅದೇನ್ ಜೈಲ್ ಸೂಪರಿಂಟೆಂಡೆಂಟ್ ಗೊತ್ತಿರ್ತದ? ಗೊತ್ತಿರಲ್ಲ. ಇನ್ಯಾರೋ ಎಲ್ಲ ಬಂದಿರ್ತಾರೆ, ಅಲ್ಲ ಒಂದ್ 2 ಚೇರ್ ತಗೊಬರೋ ಹಾಸ್ಪಿಟ್ಲ್ ಇರುವ ಅಂತ ಹೇಳಿ ತಗೊಬಂದ್ ಹಾಕ್ಬಿಡ್ತಾನೆ. ಅಲ್ಲೇ ಒಂದ್ ಸ್ಟೂಲ್ ಇರ್ತದೆ, ಎತ್ಕೋಗಿ ಹಾಕ್ಬಿಡ್ತಾನೆ. ಯಾರಿಗೇನು ಗೊತ್ತಾಗಲ್ಲ ಬಿಡು, ಕೂತಿರ್ತಾರೆ, ಮೊದ್ಲಿಂದ ನಡ್ಕೊ ಬಂದಿರ್ತದಲ್ಲ. ಇವತ್ತು ಹಂಗ್ ನಡೀತದೆ ಅಂತ ಅಂದಾಗ ಎವ್ರಿಡೇ ಸಂಡೇ ಸಾಧ್ಯ ಇಲ್ವಲ್ಲ. ಗ್ರಾಚಾರ ಕೆಟ್ಟಾಗ ಏನು ಹೇಳ್ತಾರಲ್ಲ ಗಾದೆನ, ಹಂಗೆ ಈ ತರದವೆಲ್ಲ ಒಂದೊಂದು ಬರ್ತಾ ಇರ್ತವೆ. ಆ ಸಮಯದಲ್ಲಿ ಜೈಲುಗಳನ್ನು ಸಹ ಹುಷಾರಾಗಿರ್ಬೇಕು. ಇವೆಲ್ಲ ಅಧಿಕಾರಿಗಳ ತಲೆಗೆ ಬರುತ್ತೆ. ನಾಳೆ ಯಾರೋ ಕೆಳಗಡೆ ವಾರ್ಡನ್ ಮಾಡ್ತಕ್ಕಂಥದ್ದು ನೋಡಿ, ಇಡೀ ಹೋಮ್ ಮಿನಿಸ್ಟರ್ ವರ್ಗೂ ಹೆಂಗ್ ಬಂತು ಅಂತ. ಆ ಕಾರಣಕ್ಕೋಸ್ಕರ ವಾರ್ಡನ್ ಈಸ್ ಎ ಗವರ್ಮೆಂಟ್, ಒಬ್ಬ ಜೈಲು ವಾರ್ಡನ್ ಈಸ್ ಎ ಗವರ್ಮೆಂಟ್. ನೋಡಿ, ಅದೇ ತರನೇ ಅದಕ್ಕೆ ಆ ಸರಿಯಾದಂತ ಕೆಲಸ ನಾವು ಸರಿಯಾಗಿ ಮಾಡದೇ ಇರೋದಕ್ಕೆ ಹೋಮ್ ಮಿನಿಸ್ಟರ್ ಮಾತಾಡ್ಬೇಕಾಯ್ತು, ಹೌದಲ್ವಾ? ಬೇರೆ ಯಾವ್ದಾರ ಕೇಸಲ್ಲಿ ಯಾವ್ದ್ರಲ್ಲಾರ ಮಾತಾಡ್ತಾರೆ ಹೇಳಿ ನೀವು? ಯಾವ್ದಾದ್ರು ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾರಾದ್ರೂ ಒಬ್ಬ ಮಿನಿಸ್ಟ್ರು, ಯಾರಾದ್ರೂ ಕೆಳಗಡೆ ಒಬ್ಬ P1 ಮಾತಾಡ್ತಾರ? ಮಾತಾಡಲ್ಲ. ಕಾರಣಕ್ಕೋಸ್ಕರನೇ ದ ಕಾಕಿ ರೆಪ್ರೆಸೆಂಟ್ಸ್ ಈಸ್ ಆಲ್ವೇಸ್ ಗೌರ್ಮೆಂಟ್. ಆ ಕಾರಣಕ್ಕೋಸ್ಕರ ಅತ್ಯಂತ ಶಿಸ್ತಿನಿಂದ ಕೆಲಸ ಮಾಡ್ಬೇಕು. ಅದಕ್ಕೆ ಯಾವಾಗ ಅನ್ಯಾಯ ಮಾಡಕ್ ಹೋಗ್ಬಾರ್ದು. ಆ ಜೈಲಲ್ಲಿ ಇರ್ಲಿ, ಎಲ್ಲೇ ಕೆಲಸ ಇದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಈ ತರದೆಲ್ಲ ಸರ್ಕಾರಕ್ಕೆ ಮುಜುಗರ ಆಗಲ್ಲ.